ಇನ್ನು ಕಲಬುರಗಿಯಲ್ಲಿ ಕಬ್ಬು ಬೆಳೆಗಾರರ ಆಕ್ರೋಶ ಭುಗಿಲೆದ್ದಿದೆ. ಕಬ್ಬು ಬೆಳೆಗಾರರಿಂದ ಅಫ್ಸಲಾಪುರ ಪಟ್ಟಣ ಬಂದ್ ಮಾಡಲಾಗಿರೋದು. ಸ್ವಾಭಿಮಾನಿ ಕಬ್ಬು ಬೆಳೆಗಾರರ ಐಕ್ಯ ಹೋರಾಟ ಸಮಿತಿಯಿಂದ ಹೋರಾಟ ಮಾಡಲಾಗ್ತಾ ಇದೆ. ರಸ್ತೆ ತಡೆದು ಅಂಬೇಡ್ಕರ್ ವೃತ್ತದಲ್ಲಿ ಬೃಹತ್ ಪ್ರತಿಭಟನೆ ಮಾಡಲಾಗ್ತಾ ಇದೆ. ಕಬ್ಬಿಗೆ 3,500 ಬೆಂಬಲ ಬೆಲೆಯನ್ನ ನಿಗದಿ ಮಾಡಬೇಕು ಸೇರಿದಂತೆ ವಿವಿಧ ಬೇಡಿಕೆಯನ್ನ ಇಟ್ಟು ಸರ್ಕಾರದ ಗಮನ ಸೆಳೆಯುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಕಬ್ಬು ಬೆಳೆಗಾರರ ಹೋರಾಟಕ್ಕೆ ವ್ಯಾಪಾರಸ್ಥರು ಕೂಡ ಬೆಂಬಲ ವ್ಯಕ್ತಪಡಿಸಿರೋದು. ಬೆಳಗಾವಿಯಲ್ಲಿ ಕಬ್ಬು ಬೆಳೆಗಾರರು ತೀವ್ರ ತರದಲ್ಲಿ ಹೋರಾಟ ಮಾಡಿದ್ರು. ಆ ಹೋರಾಟಕ್ಕೆ ಮಣಿದ ಸರ್ಕಾರ 3,300 ರೂಪಾಯಿ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿದ್ರು. ಆದ್ರೆ ಈ ಬೆಲೆ ಸಾಕಾಗಲ್ಲ ಅಂತ ಇದೀಗ ಹೋರಾಟ ಮಾಡ್ತಾ ಇರೋದು ರೈತರು. ಕಲಬುರಗಿಯಲ್ಲಿಯೂ ಕೂಡ ಕಬ್ಬು ಬೆಳೆಗಾರರ ಆಕ್ರೋಶ ಭುಗಿಲೆದ್ದಿದೆ. ಇದಕ್ಕೆ ವ್ಯಾಪಾರಸ್ಥರು ಕೂಡ ಈಗ ಬೆಂಬಲ ವ್ಯಕ್ತಪಡಿಸ್ತಾ ಇದ್ದಾರೆ. ತರಕಾರಿಗಳನ್ನೆಲ್ಲ ಎಸೆದು ಆಕ್ರೋಶ ವ್ಯಕ್ತಪಡಿಸ್ತಾ ಇರೋದು. ಕಳೆದ 2 ದಿನಗಳಿಂದ ಕರ್ನಾಟಕ ಸರ್ಕಾರ ಬೆಳಗಾವಿ ಜಿಲ್ಲೆಯಲ್ಲಿ 3,300 ರೂಪಾಯಿಯಂತೆ, ನಮ್ಮ ಗುಲ್ಬರ್ಗಾ ಜಿಲ್ಲೆಯಲ್ಲಿ 3,100 ರೂಪಾಯಿಯಂತೆ ನಿಗದಿ ಮಾಡಿದೆ. ಆ 2 ದಿವಸ ಆದ್ರೂ ಯಾವ ಜಿಲ್ಲಾಡಳಿತ ಹಾಗೂ ತಾಲೂಕಿನ ದಂಡಾಧಿಕಾರಿ, ಫ್ಯಾಕ್ಟ್ರಿಯವರು ಮತ್ತು ಯಾರೂ ಕೂಡ ಫುಡ್ ಇನ್ಸ್ಪೆಕ್ಟ್ರಲ್ಲಿ ಯಾರೂ ಬಂದಿಲ್ಲ. ಅದಕ್ಕೆ ನಾವು ಅವರು ಮೊನ್ನೆ ಆರ್ಡರ್ ಆದ ದಿನವೇ ನಾವು ಮರುದಿವಸ ಬರ್ತೇವೆ ಅಂತ ನಮಗೆ ಆಶ್ವಾಸನೆ ಕೊಟ್ಟಿದ್ದರು. ಅವ್ರು ಬರಲಿಲ್ಲ. ನೀವು 2 ದಿನದೊಳಗೆ ಬರಲಿಲ್ಲ ಅಂದ್ರೆ ನಾವು ಉಗ್ರ ಹೋರಾಟ ಮಾಡ್ತೇವೆ ಅಂತೇಳಿ ಮೊನ್ನೆನೇ ನಾವು ಅವರಿಗೆ ತಿಳಿಸಿದೆವು. ಇವತ್ತಿನವರೆಗೂ ಅವರು ಬರಲಾದ ಕಾರಣ ಇವತ್ತಿನ ದಿವಸ ನಾವು ಉಗ್ರ ಹೋರಾಟವನ್ನು ಎಲ್ಲ ರೈತರ, ಸ್ವಾಭಿಮಾನಿ ರೈತರನ್ನು ತೆಗೆದುಕೊಂಡು ನಾವು ಮಾಡ್ತಾ ಇದ್ದೇವೆ. ಅತಿವೃಷ್ಟಿಯಿಂದ ಮತ್ತು ಅನಾವೃಷ್ಟಿಯಿಂದ ಬೆಳೆ ಹಾಳಾಗ್ಯಾವ. ಇನ್ನೂವರೆಗೆ ಪರಿಹಾರ ಬಂದಿಲ್ಲ. ತೊಗರಿ, ಹತ್ತಿ ರೈತರು ಸಂಕಟದಲ್ಲಿದ್ದಾರೆ. ಈಗಾಗಲೇ ಕಬ್ಬು ಒಂದೇ ಉಳಿದಿದೆ. ಆ ಕಬ್ಬಿನ ದರನೂ ಸಹ ಕಮ್ಮಿ ಮಾಡಿ ರೈತರಿಗೆ ಅನ್ಯಾಯ ಮಾಡುತ್ತಿದ್ದಾರೆ. ಇನ್ನೂ ಇದೇ ಪರಿಸ್ಥಿತಿ ಮುಂದುವರೆದರೆ ರೈತ ಆತ್ಮಹತ್ಯೆ ಮಾಡಿಕೊಳ್ಳಲಿಕ್ಕೆ ರೆಡಿಯಾಗ್ಯಾನ. ಕೂಡಲೇ ಪರಿಹಾರ ಬಿಡುಗಡೆ ಮಾಡಬೇಕು. ಕಬ್ಬಿನ ದರ ನಿಗದಿಗೆ ಈ ನಮ್ಮ ಸ್ವಾಭಿಮಾನಿ ಕಬ್ಬು ಬೆಳೆಗಾರರಿಗೆ ಲಿಖಿತ ಮೂಲಕ ಕೊಟ್ಟರೆ ಮಾತ್ರ ನಾವು ಧರಣಿ ಸತ್ಯಾಗ್ರಹ ವಾಪಸ್ ತಗೋತೀವಿ. ಇಲ್ಲಾಂದ್ರೆ ರಸ್ತೆ ಮೇಲೆ ಕೂತು ಮುಂದಿನ ದಿನಗಳಲ್ಲಿ ಉಪವಾಸ ಸತ್ಯಾಗ್ರಹ ಮಾಡ್ಕೊಳ್ಳೋಕ್ಕೂ ನಾವು ತಯಾರಿವೆ ಅಂತೇಳಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.